ಇಂದಿರಾ ಗಾಂಧಿ ಕಾಲಕ್ಕೆ ಕತ್ತೆ ನಿಂತು ಕಟ್ಟೆಗೆಡ್ತಾರೆ, ಈ ಮೋದಿ ಕಾಲಕ್ಕೆ ಕತ್ತೆ ನಿಂತು ಕಟ್ಟೆಗೆಡ್ತಾರ. ಅವ್ರು ಕತ್ತೆ ಮಾತಾಡ್ತಾರಪ್ಪ. ನಾವು ನಾಳೆ ಬರಲಿ ಚಪ್ಪದ ನೋಡಿ ದಾಳೆ ಬಂದಪ್ಪ, ನಾಳೆ ಬರಲಿ ಚಪ್ಪದ ನೋಡಿ ದಾಳೆ ಬಂದಪ್ಪ, ನಾಳೆ ಬರಲಿ ಚಪ್ಪದ ನೋಡಿ ದಾಳೆ ಬಂದಪ್ಪ. ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ನಿಂದಿಸಿದ ಶಿವಶರಣ ಸ್ವಾಮಿ ಲಕ್ಕಂದಿನ್ನಿ ವಿರುದ್ಧ ಜಾತಿ ನಿಂದನೆ ಪ್ರಕರಣಕ್ಕೆ ಠಾಣೆ ಮೆಟ್ಟಿಲೇರಿದ ವಾಲ್ಮೀಕಿ ಸಮುದಾಯದ ಮುಖಂಡರು. ಮೌನಿನಗರದ ಬಿವಿ ನಾಯಕರ ನಿವಾಸದಲ್ಲಿ ಅಸಮಾಧಾನ ನಿವಾರಣೆಗೆ ಬಳ್ಳಾರಿ ವಿಭಾಗೀಯ ಕಾರ್ಯದರ್ಶಿ ಚಂದ್ರಶೇಖರ್ ಅಲಿಗೇರಿ ಹಾಗೂ ರಾಯಚೂರು ಲೋಕಸಭಾ ಕ್ಷೇತ್ರದ ಪ್ರಭಾರಿ ಉಸ್ತುವಾರಿ ಕುಷ್ಟಗಿ ಶಾಸಕರು ದೊಡ್ಡನಗೌಡ ಅವರು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದುಕೊಳ್ಳುವ ವೇಳೆ ಕಾರ್ಯಕರ್ತ ಶಿವಶರಣ ಸ್ವಾಮಿ ಲಕ್ಕಂದಿನ್ನಿ ಎನ್ನುವರು ಸಭೆಯಲ್ಲಿ ರಾಜ ಅಮರೇಶ್ ನಾಯಕ್ ಅವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಲ್ಲದೆ ಹಳ್ಳಿಗೆ ಮತ ಕೇಳಲು ಬಂದರೆ ಚಪ್ಪಲಿ ತಗೊಂಡು ಹೊಡುತ್ತೀನಿ ಎಂದಿದ್ದ ಅವರ ವಿರುದ್ಧ ವಾಲ್ಮೀಕಿ ಸಮುದಾಯದ ಮುಖಂಡರು ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಮಾನ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮುದಾಯದ ಮುಖಂಡರು, ವಾಲ್ಮೀಕಿ ಜನಾಂಗಕ್ಕೆ ಸೇರಿರುವ ರಾಜ ಅಮರೇಶ್ ನಾಯ್ಕರವರಿಗೆ ಶಿವಶರಣ ಸ್ವಾಮಿ ಲಕ್ಕಂದಿನ್ನಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಡಿಯೋ ವೈರಲ್ ಆಗಿದೆ. ಇದರಿಂದ ವಾಲ್ಮೀಕಿ ಸಮುದಾಯಕ್ಕೆ ತುಂಬ ನೋವುಂಟಾಗಿದೆ. ಪಕ್ಷಾತೀತವಾಗಿ ನಾವು ಇದನ್ನು ಖಂಡಿಸುತ್ತೇವೆ. ಕೂಡಲೇ ಶಿವಶರಣ ಸ್ವಾಮಿ ಲಕ್ಕಂದಿನ್ನಿ ವಿರುದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರತಿಬಂಧ ಕಾಯ್ದೆಯಡಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಲು ಕಾನೂನು ಕ್ರಮ ಕೈಗೊಳ್ಳಲು ಮನವಿಯನ್ನು ಸಲ್ಲಿಸಿದರು. ಇವರ ಹೇಳಿಕೆಯ ವಿರುದ್ಧ ಇದೀಗ ಸಮುದಾಯದ ಮುಖಂಡರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಿವಶರಣೇಗೌಡ್ರೆ ಎಲ್ಲೋ ಮನೆಯಲ್ಲಿ ಕುಂತುಬಿಟ್ಟು ನಿನ್ನೆ ಇದ್ದಂಥ ಧೈರ್ಯ ಇವತ್ತು ಯಾಕಿಲ್ಲ? ಕ್ಷಮೆ ರಾಜ ಅಮರೇಶ್ ನಾಯಕ್ ಅವ್ರಿಗೆ ನಾನು ಅಂದದ್ದು ತಪ್ಪಾಗಿದೆ, ಕ್ಷಮೆ ಕೇಳ್ತಾ ಇದ್ದೀರಲ್ಲ, ಅದೇ ನಿಮ್ಮ ಹತ್ರ ಈಗ ಹೋಗಿ ಅಂಬರೀಷ್ ಅವ್ರ ಮನೇಲಿ ಕುಂತು ಅಮರೇಶ್ ನಾಯಕ್ ಅವ್ರ ಮನೇಲಿ ಕುಂತ್ಬಿಟ್ಟು ಅಲ್ಲಿ ಹೋಗಿ ಅವ್ರಿಗೆ ಕ್ಷಮೆ ಆಗಿದೆ ಸರ್, ನಾನು ಮಾತಾಡಬಾರ್ದಿತ್ತು ಮಾತಾಡಿದ್ದೀನಿ ಅಂಥೇಳಿ ನೀವು ಅಲ್ಲೇ ಅಮರೇಶ್ ನಾಯಕರವ್ರ ಹತ್ರ ಹೋಗಿಬಿಟ್ಟು ಕ್ಷಮೆ ಕೇಳಬೇಕು. ನೀವು ಮನೇಲಿ ಕುಂತು ಕ್ಷಮೆ ಕೇಳಿದ್ರೆ ಸಮಾಜ ಒಪ್ಪಲ್ಲ. ನಾವು ಯಾವತ್ತೂ ಇದು ಅಮರೇಶ್ ನಾಯಕರು ಆಗಲಿ ಇನ್ನೊಬ್ಬರಾಗಲಿ ನಾವು ಹೇಳಿದ್ರೆ ಕೇಳಲ್ಲ. ನಿಮ್ಮ ವಿರುದ್ಧ FIR ಆಗಲೇಬೇಕು, ಆಗೋವರೆಗೂ ನಮ್ಮ ಸಮಾಜ ಯಾವತ್ತೂ ಕ್ಷಮಿಸೋದಲ್ಲ. ಈ ಥರ ಮಾತಾಡೋದು ಸರಿಯಲ್ಲ. ನಾವು ಈಗ ಇದು ಏನಾದರೂ FIR ನಿಮ್ಮ ಮೇಲೆ ಆಗಲ್ಲ, ಮುಂದಿನ ಹೋರಾಟ ಮಾಡ್ತೀವಿ ನಾವು. ನೀವು ಕ್ಷಮೆ ಕೇಳೋದಿತ್ತಂದರೆ ರಾಜ ಅಮರೇಶ್ ಅವ್ರ ನಾಯಕ ಮನೇಲಿ ಹೋಗಿ ಕ್ಷಮೆ ಕೇಳಿ. BJP ಅತೃಪ್ತರ ಸಭೆಯನ್ನು ಕರೆದಾಗ BV ನಾಯಕರ ಸಮ್ಮುಖದಲ್ಲಿ ಮತ್ತು BJP ನಾಯಕರ ಸಮ್ಮುಖದಲ್ಲಿ ಯಾರು ಶಿವಶರಣೇಗೌಡ ಲಕ್ಕಂದಿನ್ನಿ ಅವರು ಮೊನ್ನೆ ಹಾಲಿ ಸಂಸದರಿಗೆ ಅಮರೇಶ್ವರ್ ನಾಯಕ ದೊರೆ ಇವರಿಗೆ ಒಂದು ಚಪ್ಪಲಿ ತಗೊಂಡು ಹೊಡಿತೀನಿ ಹಳ್ಳಿಯಲ್ಲಿ ಬಂದರೆ ಅಂತೇಳಿ ಮಾತಾಡಿದ್ದಾರೆ. ಶಿವಶರಣೇಗೌಡ ಲಕ್ಕಂದಿನ್ನಿ ಅಂತಕ್ಕಂಥ ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನ್ ಅಂತ ನಾನು ಕೇಳ್ತಾ ಇದ್ದೇನೆ. ನಾನು BJPಯ ಒಂದು ಸಂಸದರಂತೇಳಿ ಅವರ ಪರವಾಗಿ ಮಾತಾಡ್ತಾ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ಈ ದೇಶದ ರಕ್ಷಣೆಗಾಗಿ, ಈ ನಾಡಿನ ರಕ್ಷಣೆಗಾಗಿ, ಈ ಸಮಾಜದ ರಕ್ಷಣೆಗಾಗಿ ಒಂದು ಸಂಸ್ಥಾನವನ್ನು ಕಟ್ಟಿ 1449ರಲ್ಲಿ ಒಂದು ಸಂಸ್ಥಾನವನ್ನು ಕಟ್ಟಿ ದೇಶದ ರಕ್ಷಣೆಗಾಗಿ ನಿಂತಂಥ ವಂಶದ ಕುಡಿಗೆ ಈ ಥರ ಅವಮಾನವಾಗಿ ಮಾತಾಡೋದಕ್ಕಾಗಿ ಇವರ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಮತ್ತು ಇವರ ಹೇಳಿಕೆಯಿಂದ ಒಂದು ಸಮಾಜದ ನಾಯಕ ಜನಾಂಗದ ಉನ್ನತ ವ್ಯಕ್ತಿಗೆ ಅವಮಾನ ಆಗಿದೆ ಅಂತೇಳಿ ಈ ವಿಡಿಯೋ ಮುಖಾಂತರ ಅಮರೇಶ್ವರ ನಾಯಕರ ಬಗ್ಗೆ ಈ ಕತ್ತೆಗೇನು ಗೊತ್ತಂತ ನಾನು ಕೇಳ್ತಾ ಇದ್ದೇನೆ ಬಂಧುಗಳೇ. ಒಂದು ನಾಯಕ ಜನಾಂಗದ ಬಗ್ಗೆ ಮಾತಾಡಬೇಕಾದರೆ ಯಾವುದೇ ದೃಷ್ಟಿ ಇಟ್ಟುಕೊಂಡು ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ. ನಾನು ರಾಜಕೀಯವಾಗಿ ನಿಂದಿಸಿದ್ದಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ಒಂದು ದೇಶದ ರಕ್ಷಣೆಗಾಗಿ ಕೋಟೆ ಕೊತ್ತಗಳನ್ನು ಕಟ್ಟಿದಂಥ ರಾಜವಂಶಸ್ಥರಿಗೆ ಈ ಥರ ಅವಮಾನ ಆದರೆ ಮುಂದೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಂತೇಳಿ ನಾನೊಂದು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಮಾನ್ಯ ಅಮರೇಶ್ವರ ನಾಯಕರ ಹತ್ರ ಹೋಗಿ ಶಿವಶರಣೇಗೌಡ ಅನ್ನುವಂಥ ಕತ್ತೆ ಕಾಲಿಗೆ ಬಿದ್ದು ಕ್ಷಮಾರ್ಪಣೆಯನ್ನು ಕೇಳಬೇಕಂತೇಳಿ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಾ ಇದ್ದೇನೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿ ಗೋಪಾಲ್ ನಾಯಕ್ ನಿರ್ಮಾನ್ವಿ, ಹನುಮೇಶ್ ಸಾದಾಪುರ್, ಅಂಪಾಯ ನಾಯಕ್ ಬೆಳಗಿನಪೇಟೆ, ಶರಣಬಸವ ನಾಯಕ್ ಜಾನೇಕಲ್, ಯಲ್ಲಪ್ಪ ನಾಯಕ್, ವೆಂಕಟೇಶ್ ಕೆರಡಿಗುಡ್ಡ, ಹನುಮೇಶ್ ನಾಯಕ್, ಸುರೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.